ಗೈಸ್, ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ರೆಸೊನೇಟ್ ಆಗತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ಎಷ್ಟು ಲವ್ ಮಾಡ್ತಾರೆ, ಎಲ್ಲಾನು ಕೂಡ ಈ ಒಂದು ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕಾರ್ಡ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕಾರ್ಡ್ ಅಲ್ಲಿ ದೇರ್ ಇಸ್ ಪೇಜ್ ಆಫ್ ಕಪ್ಸ್ ಅಂಡ್ ಸೆಕೆಂಡ್ ಕಾರ್ಡ್ ಅಲ್ಲಿ ದೇರ್ ಇಸ್ 3 ಆಫ್ ಕಪ್ಸ್. 2 ಕಪ್ ಕಾರ್ಡ್ ಬಂದಿದೆ. ಸೊ ಈ 2 ಕಪ್ ಕಾರ್ಡ್ಗಳಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ನೋಡಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಳ್ಳಿ. ಸೊ ದೆನ್ ನಿಮ್ಗೆ ಒಂದು ವಿಡಿಯೋ ರೆಸನೇಟ್ ಆಗುತ್ತೆ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಪೇಜ್ ಆಫ್ ಕಪ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ. ಸೊ ಫಸ್ಟ್ ವಿಲ್ ಗೋ ಫಾರ್ ಮೆಸೇಜಸ್ ಅಂಡ್ ದೆನ್ ವಿ ಕ್ಯಾನ್ ಕಮ್ ಟು ಗೈಡೆನ್ಸ್ ಅಂತ ಹೇಳ್ತೀನಿ. ಸೊ ಫಸ್ಟ್ ಮೆಸೇಜ್ ಫ್ರಮ್ ಯುವರ್ ಪಾರ್ಟ್ನರ್, ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ, ನೀವು ನೆನೆಸ್ಕೊಂಡು ಯೋಚನೆ ಮಾಡ್ತಿರೋಂತ ನಿಮ್ಮ ಮನಸ್ಸಿನಲ್ಲಿರುವಂತ ವ್ಯಕ್ತಿ ಏನ್ ಥಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. Your hand is the only one I ever need to hold. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಡೀಪ್ ಆಗಿ ನಿಮ್ಮ ಜೊತೆಗೆ ಪ್ರೀತಿನಲ್ಲಿದ್ದಾರೆ, ಲವ್ ಅಲ್ಲಿ ಇದ್ದಾರೆ ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಅಂಡ್ ಅವರು ಹೇಳ್ತಾ ಇದ್ದಾರೆ, ನಿನ್ನ ಕೈನ ನಾನು ಯಾವಾಗ್ಲೂ ಇದೇ ರೀತಿ ಕೈನ ಹೋಲ್ಡ್ ಮಾಡಬೇಕು, ನಿನ್ನ ಕೈನ ನಾನೇ ಹಿಡಿಬೇಕು ಅಂಡ್ ನಿನ್ನ ಕೈನ ಯಾವತ್ತಿಗೂ ಕೂಡ ಬಿಟ್ಕೊಡ್ಬಾರ್ದು, ನಿನ್ನ ಕೈನ ನಾನು ಯಾವಾಗ್ಲೂ ಹಿಡ್ಕೊಂಡಿರ್ಬೇಕು. ಸೊ ನಾನು ಯಾವಾಗ್ಲೂ ನಿನ್ನ ಕೈನ ಹಿಡಿಯೋದಕ್ಕೆ ಬಯಸ್ತೀನಿ. ಕೈ ಹಿಡಿಯೋದು ಅಂತ ಅಂದ್ರೆ ಲವ್, ಮ್ಯಾರೇಜ್, ಈ ತರ ಒಂದು ಗ್ರೂಪ್ಗೆ ಬರುತ್ತೆ ಒಂದು ಮೆಸೇಜ್. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ, ಲೈಫ್ ಅಲ್ಲಿ ನಿಮ್ ಜೊತೆಗಿರ್ಬೇಕು ಅನ್ಕೊಂಡಿದ್ದಾರೆ. ಯಾವತ್ತಿಗೂ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಕೈನ ಬಿಡಬಾರ್ದು, ಗಿವ್ ಅಪ್ ಮಾಡಬಾರ್ದು, ಯಾವಾಗ್ಲೂ ಕೂಡ ನಿಮ್ಮ ಕೈನ ಅವರು ಹೋಲ್ಡ್ ಮಾಡಿಟ್ಕೊಳ್ಬೇಕು ಅನ್ನೋದು ಇಲ್ಲಿ ಮೆಸೇಜ್ ಅಲ್ಲಿ ಬರ್ತಾ ಇದೆ. ಓಕೆ, ಸೊ ಸೆಕೆಂಡ್ ಮೆಸೇಜ್, ದ ಫೀಲಿಂಗ್ ಆಫ್ ಸೆಪರೇಷನ್ ಇಸ್ ದ ವರ್ಸ್ಟ್ ಪೇನ್ ಐ ಫೀಲ್ ಇಟ್ ಅಂತ ಬರ್ತಾ ಇದೆ. ಸೊ ಇವತ್ತಿನ ದಿನ ಏನಿವತ್ತು ನಾವಿಬ್ರು ದೂರ ಇದ್ದೀವಿ, ಸಪರೇಷನ್ ಅಲ್ಲಿ ಇದ್ದೀವಿ, ಅದು ತುಂಬಾ ಹೇಳ್ಕೊಳಕ್ ಆಗದೆ ಇರೋಷ್ಟು ವರ್ಸ್ಟ್ ಫೀಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಅವ್ರಿಗೂ ಕೂಡ ತುಂಬಾ ದುಃಖ ಆಗಿದೆ, ನೀವು ಅವರಿಂದ ದೂರ ಆಗಿರೋದು ಅಥವಾ ಅವರು ನಿಮ್ಮಿಂದ ದೂರ ಆಗಿರೋದು. ಆ ಒಂದು ಸಪರೇಷನ್ ಇಂದ ಅವ್ರಿಗೂ ಕೂಡ ತುಂಬಾ ಮನ್ಸಿಗೆ ನೋವಾಗ್ತಾ ಇದೆ, ಪೇನ್ ಆಗ್ತಾ ಇದೆ. ಆ ಒಂದು ಪೇನ್ ಅನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇದೊಂದು ವರ್ಸ್ಟ್ ಪೇನ್. ಸೊ ಹೇಳ್ಕೊಳಕ್ ಆಗದೆ ಇರೋಷ್ಟು ಕೆಟ್ಟ ಪೇನ್ ಅಂತ ಹೇಳ್ತಾ ಇದಾರೆ ಸಪರೇಷನ್. ಅದನ್ನ ಇವತ್ತು ಅವರು ಫೀಲ್ ಮಾಡ್ತಾ ಇದಾರೆ. ಸೊ ಸಪರೇಷನ್ ಬ್ರೇಕಪ್ ಅನ್ನೋದು ಅವರು ಕಾಮನ್ ಅಂತ ಅನ್ಕೊಂಡಿದ್ರು, ಬಟ್ ಸಪರೇಷನ್ ಬ್ರೇಕಪ್ ಇಂದ ಎಷ್ಟು ಮನ್ಸಿಗೆ ನೋವಾಗತ್ತೆ, ಎಷ್ಟು ಮೈಂಡ್ ಡಿಸ್ಟರ್ಬ್ ಆಗತ್ತೆ ಅನ್ನೋದು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಹೇಳ್ಕೊಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಗೋ ವಿತ್ ದ ಫ್ಲೋ ಅಂಡ್ ಹ್ಯಾವ್ ಅ ಗುಡ್ ಹಾರ್ಟ್ ಅಂತ ಬರ್ತಾ ಇದೆ. ಐ ಥಿಂಕ್ ಅವ್ರು ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ, ಜೀವನ ಹೇಗ್ ಕರ್ಕೊಂಡು ಹೋಗುತ್ತೆ ಆ ಒಂದು ರೀತಿನಲ್ಲಿ ನೀವು ಜೀವನವನ್ನ ನಡ್ಕೊಂಡು ಹೋಗಿ, ಗೋ ವಿತ್ ದ ಫ್ಲೋ ಅಂಡ್ ಯಾವಾಗ್ಲೂ ಇದೇ ರೀತಿ ಒಂದು ಒಳ್ಳೆ ಮನಸ್ಸನ್ನ ಇಟ್ಕೊಳ್ಳಿ, ಇದೇ ರೀತಿ ನೀವು ಬದಲಾಗಕ್ ಹೋಗ್ಬಿಡಿ. ಐ ಥಿಂಕ್ ನೀವು ಏನೇ ಒಂದು ಸಿಚುಯೇಷನ್ ಬಂದ್ರು ನಿಮ್ಮ ಜೀವನದಲ್ಲಿ ನೀವು ಹೇಗಿರ್ತೀರೋ ಅದೇ ರೀತಿ ನಿಮ್ಮ ಲೈಫ್ ಅಲ್ಲಿ ಹೋಗ್ತಾ ಇದ್ದೀರಾ, ಒಳ್ಳೆ ಮನಸ್ಥಿತಿ ಇಟ್ಕೊಂಡಿದ್ದೀರಾ, ಒಳ್ಳೆ ಮನಸ್ಸನ್ನ ನಿಮಗಿದೆ. ಯಾವಾಗ್ಲೂ ಕೂಡ ನೀವು ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾ ಇರ್ತೀರಾ. ನನ್ನ ಜೀವನ ಎಷ್ಟೇ ಕಷ್ಟ ಇದ್ರೂ ಕೂಡ ಬೇರೆಯವ್ರು ಚೆನ್ನಾಗಿರ್ಲಿ ಅಂತ ನೀವು ಬಯಸ್ತೀರಾ. ಸೊ ಹಾಗಾಗಿ ಈ ಒಂದು ಮೆಸೇಜ್ ಬರ್ತಾ ಇದೆ, ಜೀವನ ಹೇಗ್ ಕರ್ಕೊಂಡು ಹೋಗುತ್ತೆ ಆ ಒಂದು ರೀತಿನಲ್ಲಿ ಹೋಗಿ, ಆದ್ರೆ ಇದೇ ರೀತಿ ನಿಮ್ಮ ಮನಸ್ಥಿತಿ ಒಳ್ಳೆ ಮನಸ್ಥಿತಿನಲ್ಲಿ ಇರಿ, ಯಾವತ್ತಿಗೂ ನೀವು ಇದು ಒಳ್ಳೆ ಗುಣನೇ ನಿಮ್ಮನ್ನ ಕಾಪಾಡುತ್ತೆ. ಈ ತರ ಒಂದು ಮೆಸೇಜ್ ಬರ್ತಾ ಇದೆ. ದಟ್ ಈಸ್ ರಿಯಲಿ ಗುಡ್. ಓಕೆ, ನೆಕ್ಸ್ಟ್, ಎಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಯು ರೈಟ್ ನೌ ಅಂತ ಬರ್ತಾ ಇದೆ. ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಈ ಒಂದು ಕ್ಷಣದಲ್ಲಿ, ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಥಿಂಕ್ ಮಾಡ್ತಾ ಇದಾರೆ, ಹೇಳ್ಕೊಳ್ತಾ ಇದಾರೆ, ಹೌದು ನಾನು ಇವಾಗ ಈ ಕ್ಷಣದಲ್ಲಿ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಥಿಂಕ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ವಾವ್. ನೆಕ್ಸ್ಟ್,
ಐ ಲವ್ ಯು. ವಾವ್. ಸೊ ಹೇಳ್ತಾ ಇದ್ದಾರೆ ಐ ಲವ್ ಯು. ಫೈನಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಪ್ರಪೋಸಿಂಗ್ ಬರ್ತಾ ಇದೆ. ಐ ಲವ್ ಯು, ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಲವ್ ಯು ಅಂತ ನಿಮ್ಮ ಹತ್ರ ಹೇಳಬೇಕು. ಯಾರೆಲ್ಲ ಇನ್ನು ಕ್ರಶ್ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನನ್ನ ಇಷ್ಟಪಡ್ತಾರ, ಲವ್ ಮಾಡ್ತಾರ ಅಂತಂದ್ರೆ ಎಸ್, ಇಷ್ಟಪಡ್ತಾ ಇದ್ದಾರೆ, ಲವ್ ಇದೆ. ಸೊ ಅದಕ್ಕೆ ಲವ್ ಇರೋದಕ್ಕೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಓಕೆ, ಬ್ಯೂಟಿಫುಲ್, ರಿಯಲಿ ಬ್ಯೂಟಿಫುಲ್. ನೆಕ್ಸ್ಟ್, ಐ ಸ್ಟಿಲ್ ಫಾಲ್ ಇನ್ ಲವ್ ವಿತ್ ಯು ಎವ್ರಿ ಡೇ. ನಾನು ಈಗಲೂ ಕೂಡ ನಿನ್ನ ಒಂದು ರಿಲೇಶನ್ಶಿಪ್ ಅಲ್ಲಿ ನಿನ್ನ ನೋಡಿದಾಗ ಪ್ರತಿದಿನ ಪ್ರೀತಿ ಆಗ್ತಾ ಇದೆ ನನಗೆ ನಿನ್ನ ಮೇಲೆ. ಸೊ ಪ್ರತಿದಿನ ನಿನ್ನ ಮೇಲೆ ಪ್ರೀತಿ ಆಗ್ತಾ ಇದೆ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ನೋಡಿದಾಗ ನೀವಿರೋಂತ ಒಂದು ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಗುಣಗಳನ್ನ ಆಗಿರ್ಬೋದು, ನೀವಿರೋಂಥ ರೀತಿ ಆಗಿರ್ಬೋದು, ಅಥವಾ ನೀವು ಲೈಫ್ನ ಯಾವ ತರ ಪರ್ಸ್ಪೆಕ್ಟಿವ್ ಅನ್ನು ನೋಡ್ತಾ ಇದ್ದೀರಾ ಅದೆಲ್ಲಾನು ಕೂಡ ನೋಡಿದಾಗ, ಗಮನಿಸಿದಾಗ, ಅಂಡ್ ನಿಮ್ಮನ್ನ ನೋಡಿದಾಗ ಯಾವಾಗಲೂ ಪಾಸಿಟಿವಿಟಿ ಆಗಿ ಅವ್ರಿಗೆ ಫೀಲ್ ಆಗ್ತಿರತ್ತೆ. ಅಂಡ್ ಅದಕ್ಕೆ ಹೇಳ್ತಾ ಇದ್ದಾರೆ ಡೈಲಿ ಎವ್ರಿ ಡೇ ನನ್ಗೆ ನಿನ್ ಮೇಲೆ ಪ್ರೀತಿ ಆಗ್ತಾ ಇದೆ. ಇದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇದೆ ಮೆಸೇಜ್. ಓಕೆ, ಫೈನಲ್ ಮೆಸೇಜ್, ಡೋಂಟ್ ವರಿ ಮಚ್, ಬಿ ಹ್ಯಾಪಿ. ಸೊ ಜಾಸ್ತಿ ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಟೆನ್ಷನ್ ತಗೊಳೋದಿಕ್ ಹೋಗ್ಬೇಡಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಬಿ ಹ್ಯಾಪಿ ಅಂತ ಬರ್ತಾ ಇದೆ. ಡೋಂಟ್ ವರಿ ಮಚ್, ಜಾಸ್ತಿ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಜೀವನದಲ್ಲಿ, ಖುಷಿಯಾಗಿರಿ, ಬಿ ಹ್ಯಾಪಿ ಅಂತ ಹೇಳ್ತಾ ಇದಾರೆ. ಐ ಥಿಂಕ್ ಅವರು ನಿಮ್ಮ ಖುಷಿನ ಯಾವಾಗ್ಲೂ ಬಯಸ್ತಾರೆ. ಓಕೆ, ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ, ನಿಮ್ಗೆ ಅಂತ. ವಾವ್, ಇನ್ ದ ನಿಯರ್ ಫ್ಯೂಚರ್ ಮತ್ತೆ ನಾಟ್ ದ ರೈಟ್ ಟೈಮ್, ಎರಡು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ. ಸೊ ಐ ಥಿಂಕ್ ನೀವು ಈ ಒಂದು ಕನೆಕ್ಷನ್ ಅಲ್ಲಿ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ, ಈ ಒಂದು ಕನೆಕ್ಷನ್ ಅಲ್ಲಿ ನನ್ಗೆ ಇದು ಆಗ್ಬೇಕು, ಅಟ್ರಾಕ್ಟ್ ಆಗ್ಬೇಕು, ನಿಮ್ಮ ಪಾರ್ಟ್ನರ್ ಕಡೆಯಿಂದ ನನ್ಗೆ ಇದೆಲ್ಲ ಸಿಗಬೇಕು ಅಂತ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ನಿಮ್ಮ ಎಲ್ಲಾ ಮ್ಯಾನಿಫೆಸ್ಟೇಷನ್, ನಿಮ್ಮೆಲ್ಲ ಆಸೆಗಳು, ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಡೆಫಿನೆಟ್ಲಿ ಇನ್ ದ ನಿಯರ್ ಫ್ಯೂಚರ್ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಬರುವಂತಹ ವರ್ಷದಲ್ಲಿ, ಫ್ಯೂಚರ್ ಇನ್ ದ ಸೆನ್ಸ್ 1 year 2 year 3 years ಆದ್ಮೇಲೆ ನಿಮ್ಮೆಲ್ಲಾ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗತ್ತೆ. ನೀವೇನ್ ಅನ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ವಿಚಾರಗಳು ಯಾವ್ದೇ ಆಗಿರ್ಲಿ ಅದು ಖಂಡಿತ ಆಗತ್ತೆ, ಫ್ಯೂಚರ್ ಅಲ್ಲಿ ಆಗತ್ತೆ. ನಾಟ್ ದ ರೈಟ್ ಟೈಮ್, ಮೇ ಬಿ ನೀವೇನೆಲ್ಲ ಆಸೆ ಪಡ್ತಾ ಇದ್ರೆ ಇವಾಗ ಈ ಒಂದು ಕ್ಷಣದಲ್ಲಿ ನನಗೆ ಈ ಒಂದು ಬೇಕು ಅಂತ, ಮೇ ಬಿ ಈ ಒಂದು ಕ್ಷಣದಲ್ಲಿ ಅದು ನಿಮಗೆ ಸಿಗೋದಿಕ್ಕೆ ಸರಿಯಾದ ಸಮಯ ಅಲ್ಲ, ಅದಕ್ಕೆ ನಿಮಗೆ ಡಿಲೇಸ್ ಆಗ್ತಾ ಇದೆ. ನೀವೇನಾದ್ರೂ ಅನ್ಕೊಂಡಿರೋದು ಇಮಿಡಿಯೇಟ್ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ಯಾಕೆ? ನಿಮ್ಮ ಒಂದು ಟೈಮ್ ಸರಿಗಿಲ್ಲ, ಅಥವಾ ಈ ಒಂದು ಕ್ಷಣದಲ್ಲಿ ಅದು ನಿಮ್ಗೆ ಸಿಕ್ಕಿದ್ರೆ ಅದು ಮತ್ತೆ ನೀವು ಕಳ್ಕೊಳ್ತೀರಾ. ಸೊ ಹಾಗಾಗಿ ನಿಮ್ಗೆ ಇದು ಸಿಗೋಂತ ಸರಿಯಾದ ಸಮಯ ಅಲ್ಲ, ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ. ಸೊ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ ಇನ್ ದ ನಿಯರ್ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಸಾಧ್ಯತೆ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ 3 of Cups ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ಚಿಟ್ಸ್ ಮೂಲಕ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್, ಐ ಲವ್ ಯು ಬಟ್ ಯು ಮೇಕ್ ಮೀ ಸ್ಯಾಡ್ ಅಂತ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಗೌರವ ಇದೆ, ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಬಟ್ ಅವ್ರಿಗೆ ನೀವು ತುಂಬಾನೇ ಬೇಜಾರ್ ಮಾಡ್ತೀರಾ ಅಂಡ್ ತುಂಬಾನೇ ಪೇನ್ ಮಾಡ್ತೀರಾ, ಹರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ರೆ, ಇನ್ ದ ಸೇಮ್ ವೇ ಅವ್ರಿಗೆ ಎಲ್ಲೋ ಒಂದು ಕಡೆ ನಿಮ್ಮಿಂದ ಬೇಜಾರಾಗಿದೆ, ಸ್ಯಾಡ್ ಆಗಿದ್ದಾರೆ, ಖುಷಿಯಾಗಿಲ್ಲ ಅವರು ಈ ಒಂದು ಕನೆಕ್ಷನ್ ಅಲ್ಲಿ. ಅದು ಏನಕ್ಕೆ ಅಂತ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಪ್ರೀತಿ ಇರೋದಕ್ಕೆ ಐ ಲವ್ ಯು ಅಂತ ಬರ್ತಾ ಇದೆ. ಅಂಡ್ ಅದ್ರ ಜೊತೆಗೆ ಈ ಒಂದು ಕನೆಕ್ಷನ್ ಅಲ್ಲಿ ಸಮಥಿಂಗ್ ಅವ್ರಿಗೆ ಏನೋ ಒಂದು ಬೇಜಾರಿದೆ, ಆ ಒಂದು ಬೇಜಾರ್ ಏನು ಅನ್ನೋದನ್ನ ನೀವು ಕ್ಲಾರಿಫೈ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಸಕ್ಸಸ್ ಆಗತ್ತೆ. ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಖುಷಿಯಾಗಿರ್ತಾರೆ. ಓಕೆ, ಸೊ ನೆಕ್ಸ್ಟ್, ಯು ಆರ್ ಮೈ ಕ್ವೀನ್ ಅಂತ ಬರ್ತಾ ಇದೆ. ಸೊ ಕಿಂಗ್ ಅಂತನೂ ಕೂಡ ತಗೊಳ್ಬಹುದು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ರಾಣಿ ತರ ನೋಡ್ತಾ ಇದ್ದಾರೆ, ರಾಜನ್ ತರ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವು ಅಂದ್ರೆ ತುಂಬಾನೇ ಇಷ್ಟ, ತುಂಬಾನೇ ಪ್ರೀತಿ ಇದೆ. ಅಂಡ್ ಇನ್ ದ ಸೇಮ್ ವೇ ಅವರು ನಿಮ್ಮನ್ನ ರಾಜನ್ ತರ ನೋಡ್ತಾ ಇದಾರೆ, ರಾಣಿ ತರ ನೋಡ್ತಾ ಇದಾರೆ. ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರ ಲೈಫ್ ಅಲ್ಲಿ ಯಾವತ್ತಿಗೂ ನೀವು ರಾಣಿ ತರಾನೇ ಇರ್ತೀರಾ, ರಾಜನ್ ತರಾನೇ ಇರ್ತೀರಾ. ಅದನ್ನ ಯಾವತ್ತಿಗೂ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಅವರ ಒಂದು ರಾಣಿ ನೀವೇ, ಅವರ ಒಂದು ರಾಜನು ಕೂಡ ನೀವೇ, ಎಲ್ಲಾನು ಕೂಡ ನೀವೇ. ಓಕೆ, ನೆಕ್ಸ್ಟ್,
ಐ ಮಿಸ್ ಯು ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕರೆಂಟ್ಲಿ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ, ಯೋಚಿಸ್ತಾ ಇರ್ತಾರೆ, ಥಿಂಕ್ ಮಾಡ್ತಾ ಇರ್ತಾರೆ. ಅಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲಾನು ಕೂಡ ಅವ್ರ ಕಣ್ಮುಂದೆ ನಿಮ್ ಪ್ರೆಸೆನ್ಸ್ ಬರ್ತಾ ಇರತ್ತೆ, ಅವ್ರಿಗೆ ವಿಷನ್ಸ್ ಕಾಣಿಸ್ತಾ ಇರತ್ತೆ. ಅಂಡ್ ಡೆಫಿನೆಟ್ಲಿ ಡ್ರೀಮ್ಸ್ ಅಂತೂ ಇದೆ ಈ ಒಂದು ವ್ಯಕ್ತಿಗೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ರೈಟ್ ನಾವು ಕರೆಂಟ್ಲಿ ಈ ಒಂದು ಕ್ಷಣದಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದಾರೆ. ಓಕೆ, ನೆಕ್ಸ್ಟ್ ಐ ಆಮ್ ಕಮಿಂಗ್ ಬ್ಯಾಕ್. ಸೊ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ ಅಂತ ಅಂದ್ರೆ ಅವರು ನಿಮ್ಮ ಲೈಫ್ ಅಲ್ಲಿ ಬರ್ತೀನಿ, ನಾನು ನಿನ್ನ ಜೀವನದಲ್ಲಿ ವಾಪಸ್ ಬರ್ತಾ ಇದ್ದೀನಿ, ಐ ಆಮ್ ಕಮಿಂಗ್ ಸೂನ್, ಐ ಆಮ್ ಕಮಿಂಗ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾರಿಗೆಲ್ಲ ರಿಕನ್ಸಿಲೇಷನ್ ರಿಯೂನಿಯನ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ನಿಮ್ಮ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾರೋ ಬರಲ್ವೋ ಅಂತ ನೀವೇನೆಲ್ಲ ವೇಟ್ ಮಾಡ್ತಾ ಇದ್ರ, ಡೆಫಿನೆಟ್ಲಿ ಎಸ್, ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ. ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್. ಓಕೆ, ನೆಕ್ಸ್ಟ್ ಯು ಅಂಡರ್ಸ್ಟ್ಯಾಂಡ್ ಮೀ ಅಂತ ಬರ್ತಾ ಇದೆ. ಸೊ ಈ ಒಂದು ವ್ಯಕ್ತಿನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಂಡ್ ಅವ್ರಿಗೆ ಯಾವಾಗ ಖುಷಿಯಿಂದ ಇರ್ತಾರೆ, ಯಾವಾಗ ಅವ್ರಿಗೆ ದುಃಖ ಆಗತ್ತೆ, ಅಥವಾ ಆ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮನ್, ನಿಮ್ಮನ್ನ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ನಾನು ಇವ್ರನ್ನ ಅರ್ಥ ಮಾಡ್ಕೊಂಡಿದೀನಿ, ಒಬ್ರಿಗೊಬ್ರು ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರೋದಕ್ಕೇನೆ ಈ ಒಂದು ಕನೆಕ್ಷನ್ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ ದ ಸೇಮ್ ವೇ ಅವರು ನಿಮ್ಗೆ ಹೇಳ್ತಾ ಇದ್ರೆ, ನೀನು ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ಯಾ, ನನ್ ಮೇಲೆ ನಿಂಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಮ್ಮಿಬ್ಬರ ಒಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ ಅಂಡ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ, ಇದೆಲ್ಲಾನು ಕೂಡ ಅವರಿಗೆ ಫೀಲ್ ಆಗತ್ತೆ. ಓಕೆ, ನೆಕ್ಸ್ಟ್ ನೌ ಐ ಆಮ್ ರಿಯಲೈಸಿಂಗ್ ಯುವರ್ ವರ್ತ್. ಸೊ ನಿಮ್ಮ ಬೆಲೆ ಏನು, ನಿಮ್ಮ ಪ್ರೀತಿ ವ್ಯಾಲ್ಯೂ ಏನು ಅವರ ಜೀವನದಲ್ಲಿ ಅನ್ನೋದು ನಿಮ್ಮ ಪಾರ್ಟ್ನರ್ಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಿನ್ನ ಬೆಲೆ, ನಿನ್ನ ಪ್ರೀತಿಯ ಬೆಲೆ, ನಿನ್ನ ವ್ಯಾಲ್ಯೂ ಎಲ್ಲವೂ ಕೂಡ ನನಗೆ ಅರ್ಥ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಯಾರೇ ಆಗಿರ್ಲಿ, ಒಂದು ವ್ಯಕ್ತಿ ನಿಮ್ಮ ವ್ಯಾಲ್ಯೂ ಅನ್ನೋದು, ನಿಮ್ಮ ವರ್ತ್ ಏನು, ನಿಮ್ಮ ಬೆಲೆ ಏನು, ನಿಮ್ಮ ಒಂದು ಇಂಪಾರ್ಟೆನ್ಸ್ ಏನು ಅವರ ಜೀವನದಲ್ಲಿ, ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ, ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪ್ಲೀಸ್ ಡೋಂಟ್ ಗಿವ್ ಅಪ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂದು ಕನೆಕ್ಷನ್ ನ ನೀವು ಗಿವ್ ಅಪ್ ಮಾಡಬೇಕು ಅಂತ ಅನ್ಕೊಂಡಿರ್ಬಹುದು. ಸೊ ಅದಕ್ಕೆ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ, ಈ ಒಂದು ಕನೆಕ್ಷನ್ ನ, ನನ್ನ ಸಂಬಂಧನ ಬಿಟ್ಟು ಹೋಗ್ಬೇಡ, ಗಿವ್ ಅಪ್ ಮಾಡಕ್ ಹೋಗ್ಬೇಡ, ನನಗೆ ಸ್ವಲ್ಪ ಟೈಮ್ ಕೊಡು, ಈ ತರ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಒಂದು ಚಾನ್ಸ್ ನ ಕೊಟ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರು ಎಷ್ಟು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್. ಐ ಡೋಂಟ್ ನೋ ಹೌ ಐ ಫಾಲ್ ಟು ಯು. ಸೊ ನನಗೆ ಗೊತ್ತಿಲ್ಲ ನಿನ್ನ ಮೇಲೆ ಹೇಗೆ ಪ್ರೀತಿ ಆಯ್ತು, ಹೇಗೆ ನಾನು ನಿನ್ನ ಪ್ರೀತಿನಲ್ಲಿ ಬಿದ್ದೆ, ಹೇಗೆ ನೀನು ನನ್ನ ಜೀವನದಲ್ಲಿ ಬಂದೆ, ನಾನು ಹೇಗೆ ನಿನ್ನ ಜೀವನದಲ್ಲಿ ಬಂದೆ, ನಂಗೆ ಯಾವ್ದು ಕೂಡ ಗೊತ್ತಿಲ್ಲ ನಿನ್ ಮೇಲೆ ಹೇಗೆ ಪ್ರೀತಿ ಆಯ್ತು ಅಂತ. ಇದು ಲಾಸ್ಟ್ ಮೆಸೇಜ್ ಅಂತ ಹೇಳ್ತಾ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ. ಓಕೆ, ಒನ್ ಮೋರ್. ಓಕೆ, ಕಾಂಪ್ರಮೈಸ್ ಅಂಡ್ ಲೆಟ್ ಗೋ. ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಕಾಂಪ್ರಮೈಸ್ ತುಂಬಾ ಮುಖ್ಯ ಆಗತ್ತೆ. ಕಾಂಪ್ರಮೈಸ್ ಇನ್ ದ ಸೆನ್ಸ್, ಈ ಒಂದು ವ್ಯಕ್ತಿಗೆ ನೀವು ಅಡ್ಜಸ್ಟ್ ಆಗಬೇಕು ಅಂಡ್ ಅವರ ಒಂದು ಥಿಂಕಿಂಗ್, ನಿಮ್ಮ ಥಿಂಕಿಂಗ್ ಬೇರೆ ಬೇರೆ ಇದೆ. ಸೊ ಹಾಗಾಗಿ ಈ ಒಂದು ಸಿಚುಯೇಷನ್ ಅಲ್ಲಿ ನಿಮ್ಮ ಸೊಲ್ಯೂಷನ್ ಏನು ಅಂತ ಅಂದ್ರೆ, ಸಿಚುಯೇಷನ್ ತಕ್ಕ ಹಾಗೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದು. ನಿಮ್ಮ ಪಾರ್ಟ್ನರ್ ನಿಮ್ಗೆ ಬೇಕು, ಈ ಒಂದು ಸಂಬಂಧದಲ್ಲಿ ಈ ಒಂದು ಸಿಚುಯೇಷನ್ ಅಂತ ನೀವು ಆಚೆಗೆ ಬರಬೇಕು. ಎಂತದೇ ಸಿಚುಯೇಷನ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಐ ಥಿಂಕ್ ನಿಮ್ಮ ಸಿಚುಯೇಷನ್ಗೆ, ಈ ಒಂದು ಪರಿಸ್ಥಿತಿಗೆ, ನಿಮ್ಮ ಕನೆಕ್ಷನ್ ಅಲ್ಲಿ ಕಾಂಪ್ರಮೈಸ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅವ್ರಿಗೆ ನೀವು ಅಡ್ಜಸ್ಟ್ ಆದ್ರೆ ಅವರು ಕೂಡ ನಿಮ್ಗೆ ಅಡ್ಜಸ್ಟ್ ಆಗ್ತಾರೆ. ಇದು ನಂಗೆ ಕಾಣಿಸ್ತಾ ಇದೆ. ಲೆಟ್ ಗೋ ಅಂತ ಬರ್ತಾ ಇದೆ. ಐ ಥಿಂಕ್ ನಿಮ್ಮ ಒಂದು ನೆಗೆಟಿವ್ ಯೋಚನೆಗಳಿಂದ, ನಿಮ್ಮ ಓವರ್ ಥಿಂಕಿಂಗ್ ಇಂದ, ನಿಮ್ಮ ಎಲ್ಲಾ ಒಂದು ನೆಗೆಟಿವಿಟಿಯಿಂದ ನೀವು ಆಚೆಗೆ ಬನ್ನಿ. ಲೆಟ್ ಗೋ ಆಲ್ ದ ನೆಗೆಟಿವಿಟಿ ಇನ್ ದಿಸ್ ಕನೆಕ್ಷನ್. ನಿಮ್ಮ ಕನೆಕ್ಷನ್ ಅಲ್ಲಿ ಪಾಸಿಟಿವಿಟಿ ಅನ್ನೋದು ಅಟ್ರಾಕ್ಟ್ ಆಗತ್ತೆ ಅಂತ ಬರ್ತಾ ಇದೆ. ಗಾಡ್ ಬ್ಲೆಸ್ ಯು ಗೈಸ್.